ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಎಂ ಆಯತ ಮಲ್ಲಪ್ಪ ಜೂತಾರ. ಆತ್ಮೀಯರೇ, ಮತ್ತೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದರು, ಚರ್ಚೆ ಮಾಡಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಏನಾದರೂ ಮತ್ತೆ ಸರ್ಜರಿ ಆಗ್ಬೋದಾ? ಈಗಾಗಲೇ ಮೇಲ್ಮೇಲೆ ಸರ್ಜರಿ ಆಗ್ತಾನೆ ಇದೆ, ಅಸಂತುಷ್ಟರ ಸಂಖ್ಯೆ ಬೆಳಿತಾನೆ ಇದೆ. ಇಷ್ಟರಲ್ಲೇ ಮುಗಿಬೇಕಾಗಿತ್ತು ಇದು. ಯಾಕೆಂದರೆ ಕೇವಲ ಒಂದೂವರೆ ವರ್ಷ 2 ವರ್ಷದ ಕಾರ್ಯಕ್ರಮ, ಈಗಾಗಲೇ 2 ವರ್ಷ ಒಂದಿಷ್ಟು ಸಮಯ ಹೋಗ್ಯದ. ಜಲ್ದಿಯಾಗಿ ಭಾಳ ಸರಳ ಮುಗಿತಿತ್ತು. ಯಾಕೆಂದರೆ ಸ್ವಮನಸ್ಸಿನಿಂದ ಯಾವುದೋ ಕಾರಣ ಇರ್ಬೋದು, ಸ್ವಮನಸ್ಸಿನಿಂದ ಸಿದ್ದರಾಮಯ್ಯನವರು ಇವರಿಗೆ CM ಸೀಟ್ ಬಿಟ್ಟುಕೊಟ್ಟಿದ್ರು. ಮತ್ತು ಮೂಲದ ಇನ್ನೊಂದು ತಿಳ್ಕೊಬೇಕಾಗಿದ್ದಿಲ್ಲ, ಭಾಳ ಮಹತ್ವದ ಏನಪ್ಪ ಅಂತಂದ್ರೆ, ಇವತ್ತು ಸತೀಶ್ ಅವರಾಗಿರ್ಬೋದು, ಮಹದೇವಪ್ಪನವರಾಗಿರ್ಬೋದು, ಅದೇ ಕಾಲಕ್ಕೆ ಅವ್ರ ಇನ್ನೊಬ್ಬರ ಮಿತ್ರ ರಾಜನ್ ಅವರಾಗಿರ್ಬೋದು, ಇನ್ನೊಂದಷ್ಟು ಗುಂಪಿತ್ತು. ಮುಂದೆ HK ಪಾಟೀಲರಾಗಿರ್ಬೋದು, ಇನ್ನೂ ಇದ್ದಾರೆ, ಇಲ್ಲ ಅಂತಲ್ಲ. ಅವ್ರು ಕಾಂಗ್ರೆಸ್ ಇದ್ದರೂ ಸಹಿತ ಜೊತೆಗಾರರೆಲ್ಲ ಸಿದ್ದರಾಮಯ್ಯ ಹೇಳಿದಂಥ ಹೆಚ್ಚು ಕಡಿಮೆ ಜನರು ತೊಗೊಂಡು, ತಮಗೆ ಬೇಕಾದ ಒಂದಿಷ್ಟು ಜನರು ತೊಗೊಂಡು ಮತ್ತು ಎಲ್ಲ ರಾಜಕೀಯ ಮಾಡಬೇಕಾಗಿದೆ. ಮತ್ತು ಮೂಲತಃ ಅವ್ರಿಗೆ DK ಅವ್ರಿಗೆ ಭಯ ಇದ್ದಿದ್ದು ಸತೀಶ್ ಜಾರಕಿಹೊಳಿ ಅವರು. ಯಾಕಂದರೆ ಅವರು ನೇರವಾಗಿ ಮುಖ್ಯಮಂತ್ರಿ ಪದವಿಗೆ 2028ರಲ್ಲಿ ನಾನು ಸ್ಪರ್ಧೆ ಅಂತ ಹೇಳಿದರು. ಆದರೆ ಈ ದಿಶೆಯಲ್ಲಿ ನಮ್ಮ ಪರಮೇಶ್ವರನವರು, ಇವತ್ತಿನ ಇವರು ಉಪಮುಖ್ಯಮಂತ್ರಿ ಅವರು, ಅವ್ರು ಅಂಥ ಆಶೆ ಅಲ್ಲೆಲ್ಲಿ ತೋರಿಸ್ತಾ ಇದ್ರು ಅಷ್ಟ, ದಲಿತರನ್ನು ಮಾಡಿರಿ ಅಂತೇಳಿ. ಅದು ನಾನು ಆಗಲೇಬೇಕು ಅನ್ನೋ ಹಠವಾದಿ ಇರಲಿಲ್ಲ. ಇದೆಲ್ಲ ಗೊತ್ತಿದ್ದ ವಿಷಯ ಇತ್ತು. ಜಾಣತನ ಮಾಡಿದರು, CM ಗಿರಿ ತೊಗೊಂಡ್ರು DK ಅವರು. ಯಾಕೋ ಏನೋ ಈ ಒಂದು DK ಅವರು CM ಆದ ನಂತರ ಒಂದಿಷ್ಟು ತಪ್ಪುಗಳನ್ನು ಮಾಡಿದಾರ, ಸಿದ್ದರಾಮಯ್ಯನ ಬದಿಗೆ ಸರಿಸುವಂಥ ಪ್ರಯತ್ನ ಮಾಡಿದಾರ. ಯಾಕಂದರೆ CM ಗಿರಿ ತಗೊಂಡು ಮುಂದೆ DK ಮತ್ತು ಸಿದ್ದರಾಮಯ್ಯನೊಳಗೆ ಒಂದು ಕಾಂಬಿನೇಷನ್ ಬಂದುಬಿಟ್ಟಿತ್ತು. ಯಾಕಂದರೆ ಇಬ್ಬರು ಕೂಡ ಸತೀಶ್ ಜಾರಕಿಹೊಳಿ ಅವರನ್ನು ಒಂದು ಸ್ವಲ್ಪ ದೂರ ಸರಿಸಿದ್ರು. ಯಾಕಂದರೆ ಸತೀಶ್ ಅವರು ಬಯಕೆಯಾಗಿತ್ತು, ಅಧ್ಯಕ್ಷ ಆಗಬೇಕು, ಜೊತೆಗೆ ಒಂದು ಪೋರ್ಟ್ಫೋಲಿಯೋ ಬೇಕು ಅಂತ ಡಿಮಾಂಡ್ ಮಾಡಿದ್ರು. ಪಾಪ ಅವರು ತಪ್ಪಂತಲ್ಲ, ಅಧಿಕಾರ ಅಷ್ಟು ಯಾರಿಗಿಲ್ಲ. ಹೀಗಾಗಿ ಅದು ತಪ್ಪಿಸುವಲ್ಲೇ ಇಬ್ಬರು ಕೂಡ ಯಶಸ್ವಿ. ಅವ್ರು ಮಿನಿಸ್ಟರ್